ನೀಟ್ ವಿದ್ಯಾರ್ಥಿಗಳಿಗೆ ಈ ವರ್ಷದ ರೀನೀಟ್ ಇದೆಯಲ್ಲ, ಈ ಒಂದು ನೀಟ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ನಿಮಗೆ NTA ಕಡೆಯಿಂದ ಈ ಒಂದು ಸಿಟಿ ಸೆಂಟರ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಈ ರೀನೀಟ್ಗೆ. ಆ ಒಂದು ಅದಲು ಬದಲು ಮಾಡಿಕೊಂಡಿರುವಂತಹ ಸಿಟಿ ಸೆಂಟರ್ ಅನ್ನ ಈಗ ಫೈನಲೈಸ್ ಮಾಡಿ ಅಡ್ವಾನ್ಸ್ ಇನ್ಫಾರ್ಮೇಶನ್ ಆಫ್ ದಿ ಎಕ್ಸಾಮಿನೇಷನ್ ಸಿಟಿ ಅನ್ನ ರಿಲೀಸ್ ಮಾಡಿದ್ದಾರೆ. 21ನೇ ಜೂನ್ಗೆ ಇರುವಂತಹ ಎಕ್ಸಾಮ್ಗೆ ನಿಮಗೆ ಈಗ ಎಕ್ಸಾಮ್ ಸಿಟಿ ಯಾವುದಿರುತ್ತೆ ಅದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಆ ಒಂದು ನಿಮ್ಮ ಸಿಟಿಯನ್ನು ನೋಡಿಕೊಂಡು ನೀವು ಈಗ ಪ್ರಿಪರೇಷನನ್ನು ಮಾಡ್ಕೊಳ್ಬೇಕು ಅಲ್ಲಿಗೆ ಹೋಗೋದಕ್ಕೆ. ಎಕ್ಸಾಂಪಲ್ ಆಗಿ ನೀವು ಹೋಗೋದಕ್ಕೆ ಬುಕ್ ಮಾಡ್ಕೊಳ್ಬೋದು, ಟ್ರೈನನ್ನು ಬುಕ್ ಮಾಡ್ಕೊಳ್ಬೋದು, ಅಥವಾ ನಿಯರ್ ಬೈ ಇದ್ದರೆ ನೀವು ಅವತ್ತಿನ ದಿವಸವೇ ಒಂದು ಬಸ್ಸಲ್ಲಿ ಅಥವಾ ಬೈಕಲ್ಲಿ ಕಾರಲ್ಲಿ ಹೋಗ್ಬೋದಾಗಿರುತ್ತೆ. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, NTA ಕಂಡಕ್ಟ್ ಮಾಡುತ್ತಿರುವಂತಹ ರೀನೀಟ್ ಎಕ್ಸಾಮ್ಗೆ ಡಿಫ್ರೆಂಟ್ ಲೊಕೇಶನ್ ಅಂದರೆ ಈ ಒಂದು ಇಂಡಿಯಾದಲ್ಲಿ 551 ಸಿಟಿಗಳಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವಾರ್ಡಲ್ಲಿ 14 ಸಿಟೀಸ್ಗಳಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇವು ಎಲ್ಲವುಗಳನ್ನು ಪೆನ್ ಆ್ಯಂಡ್ ಪೇಪರ್ ಮೋಡಲ್ಲೇ ಇರುತ್ತೆ ಎಕ್ಸಾಮ್. ಈ ಒಂದು ಎಕ್ಸಾಮ್ಗೆ ನಿಮ್ಮ ಸಿಟಿ ಸೆಂಟರ್ ಯಾವುದಾಗಿರುತ್ತೆ ಎಂಬುದನ್ನು ಈಗ ಮೆನ್ಷನ್ ಮಾಡಿದ್ದಾರೆ ಅಂತ ವೆಬ್ಸೈಟಲ್ಲಿ. ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಕೂಡ ಇಲ್ಲಿ ನಾನು ಡೆಮೋ ವಿಡಿಯೋ ಆಗಿ ನಿಮಗೆ ತೋರಿಸ್ತೇನೆ. ನೀವು ಏನು ಮಾಡಬೇಕಂದ್ರೆ ಆ ಒಂದು ಲಿಂಕನ್ನು ಟಚ್ ಮಾಡಿಕೊಂಡು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕನ್ನು ಟಚ್ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಸಿಟಿ ಸೆಂಟರ್ ಇನ್ಫಾರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಆ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅಲ್ಲಿರುವಂತಹ ಎಲ್ಲ ವಿಷಯವನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಸಿಟಿ ಸೆಂಟರ್ ನೀವು ಹಾಕಿದ್ದೇ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಇನ್ಫಾರ್ಮೇಷನ್ ಸ್ಲಿಪ್ ಇರುತ್ತಲ್ಲ, ಈ ಸಿಟಿ ಸೆಂಟರ್ ಇನ್ಫಾರ್ಮೇಷನ್ ಸ್ಲಿಪ್ಪನ್ನು ನೀವು ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಬೇಕಾ? ಇಲ್ಲ, ಇದನ್ನು ತೆಗೆದುಕೊಂಡು ಹೋಗುವಂತಹ ನೆಸಸರಿ ಇರೋದಿಲ್ಲ. ನೀವು ಕೇವಲ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕು. ಆ ಅಡ್ಮಿಟ್ ಕಾರ್ಡನ್ನು ಕೂಡ ರಿಲೀಸ್ ಮಾಡ್ತಾರೆ, ಇನ್ನೂ ಸ್ವಲ್ಪವೇ ದಿನಗಳಲ್ಲಿ ರಿಲೀಸ್ ಮಾಡ್ತಾರೆ. ಅದು ರಿಲೀಸ್ ಮಾಡಿದಾಗ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡಲಾಗುತ್ತೆ. ಆದ್ದರಿಂದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಇದನ್ನು ನಿಮಗೆ ಇನ್ನೂ ಒಂದು ವಾರದಲ್ಲಿ ಈ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ಆ ಅಡ್ಮಿಟ್ ಕಾರ್ಡನ್ನು ಮಾತ್ರ ನೀವು ಎಕ್ಸಾಮ್ಗೆ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ಒಂದು ಸಿಟಿ ಸೆಂಟರ್ಗೆ ರಿಲೇಟೆಡ್ ಏನಾದರೂ ಕ್ವೆರಿಗಳಿದ್ದರೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮೇಷನ್ನ ತಿಳಿಸ್ಬೋದು, ಅಥವಾ ಇಮೇಲನ್ನು ಮಾಡಬೇಕಾಗುತ್ತೆ. ನಾವು ಹಾಕಿರುವಂಥ ಸಿಟಿ ಸೆಂಟರ್ ನಮಗೆ ಬಂದಿಲ್ಲ, ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಅಂತಹ ಸಂದರ್ಭದಲ್ಲಿ ಈ ಒಂದು NTA ಕೊಟ್ಟಿರುವಂಥ ನಂಬರ್ಗೆ ನೀವು ಇಮೇಲ್ ಆದರೂ ಮಾಡ್ಬೋದು, ಅಥವಾ ನಂಬರ್ಗೆ ಕಾಲ್ ಆಗಿ ಮಾಡಿ ನೀವೇನಾದರೂ ಅಂಥ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಳ್ಬೋದಾಗಿರುತ್ತೆ. ಇವಾಗ ನಾನು ಈ ಒಂದು ಇನ್ಫಾರ್ಮೇಷನ್ ಸ್ಲಿಪ್ಪನ್ನು, ಸಿಟಿ ಸೆಂಟರ್ ಇನ್ಫಾರ್ಮೇಷನ್ ಸ್ಲಿಪ್ಪನ್ನು ಯಾವ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕೆಂಬುದನ್ನು ತೋರಿಸ್ತೇನೆ ನೋಡಿ. ಮೊದಲಿಗೆ ನೀವು ಏನು ಮಾಡ್ತೀರಾ ಅಂದರೆ NTA ವೆಬ್ಸೈಟ್ಗೆ ಹೋಗ್ತೀರಾ. NTA ವೆಬ್ಸೈಟ್ಗೆ ಹೋದ್ಮೇಲೆ ಅಲ್ಲಿ ನಿಮಗೆ ಮೊದಲನೇ ನೋಟಿಫಿಕೇಶನ್ ಕಾಣಿಸ್ತದೆ. ಅದನ್ನು ಟಚ್ ಮಾಡಿದ್ಮೇಲೆ ನಿಮಗೆ ನೋಟಿಫಿಕೇಶನನ್ನು ಓದ್ಬೋದಾಗಿರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಅಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಇದೆಯಲ್ಲ, ಅದರಲ್ಲಿ ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಅಂತ 2 ಲಿಂಕ್ಗಳಿದ್ದಾವೆ. ಅದರಲ್ಲಿ ನೀವು ಯಾವ್ದು ಬೇಕಾದರೂ ಟಚ್ ಮಾಡ್ಬೋದು. ಟಚ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಲ್ಲಿ ನಿಮಗೆ ನಿಮ್ಮ ನೀಟ್ನ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಕೇಳ್ತಾರೆ. ಅದರ ಜೊತೆಗೆ ಸೆಕ್ಯೂರಿಟಿ ಪಿನ್ನನ್ನು ಒತ್ತಿದ ಮೇಲೆ ಸಬ್ಮಿಟ್ ಬಟನನ್ನು ಒತ್ತಬೇಕಾಗುತ್ತೆ. ಅದನ್ನು ಟಚ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ನಿಮಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನಿಮ್ಮ ಎಲ್ಲ ಡಾಟಾಗಳು ಕೂಡ ಅಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಕ್ಯಾಟಗರಿ ಏನು, ನಿಮ್ಮದು ರಿಸರ್ವೇಷನ್ ಏನು ಬರುತ್ತೆ ಅದೆಲ್ಲವೂ ಕೂಡ ಕೊಟ್ಟಿರ್ತಾರೆ. ಅದರ ಜೊತೆಗೆ ಕೊನೆಯದಾಗಿ ಸಿಟಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ. ಯಾವ ಸ್ಟೇಟಲ್ಲಿ ನಿಮಗೆ ಬಂದಿದೆ ಅಂತ ಕೂಡ ಕೊಟ್ಟಿರ್ತಾರೆ. ಇದನ್ನು ಪ್ರಿಂಟ್ ತಗೊಂಡು PDF ಅಲ್ಲಿ ಸೇವ್ ಮಾಡ್ಕೊಳ್ಳೋದಕ್ಕೆ ನೀವು ಏನು ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೆ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಹೇರ್ ಟು ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ, ಮತ್ತು ಲಾಗೌಟ್ ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ಪ್ರಿಂಟ್ ಆಪ್ಷನನ್ನು ಟಚ್ ಮಾಡಿದ್ಮೇಲೆ ನೀವು ಪ್ರಿಂಟನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಆ ಪ್ರಿಂಟನ್ನು ನೀವು ಇಟ್ಕೊಂಡು ಅದರಲ್ಲಿ ನೀವು ಲೊಕೇಶನನ್ನು ಮಾತ್ರ ನೋಡ್ಕೊಳ್ಬೋದು. ಅದರ ಜೊತೆಗೆ ನಿಮಗೆ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಎಕ್ಸಾಮ್ ಸೆಂಟರ್ಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.